ನಮೋ ವರಾಹಿ ತಾಯಿ ವರಾಹಿಯ ಇತಿಹಾಸ ಪುರಾಣ ಸತ್ಯಗಳು ಮತ್ತು ದೈವಿಕ ಮಹತ್ವವನ್ನು ನೀವು ಈಗಾಗಲೇ ತಿಳಿದಿರಬಹುದು ಅಥವಾ ಕನಿಷ್ಠ ಕೇಳಿರಬಹುದು. ಭಗವಾನ್ ಶನೀಶ್ವರನು ಕರ್ಮದ ಪ್ರಕಾರ ಫಲಗಳನ್ನು ನೀಡುವವನು ಎಂದಾದರೆ, ತಾಯಿ ವರಾಹಿ ಕರ್ಮದಾಚೆಗೆ ಕಾರ್ಯನಿರ್ವಹಿಸಿ ಕರ್ಮದ ಲೆಕ್ಕಾಚಾರವಿಲ್ಲದೆ ಕೃಪೆಯನ್ನು ನೀಡುವ ದೇವಿ. ಶನೀಶ್ವರ ಮತ್ತು ಗುರು ಕುರಿತು ಮಾತನಾಡುವಾಗ ಗುರುದೇವರ ಕೇವಲ ದೃಷ್ಟಿಯೇ ಅಪ್ರಮಿತ ಶುಭವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಯಾವುದೇ ದೋಷಗಳಿದ್ದರೂ ಅವು ಗುರುಕೃಪೆಯಿಂದ ಕರಗಿ ಹೋಗುತ್ತವೆ. ಆದರೆ ಶನೀಶ್ವರನು ಜೀವಾತ್ಮನ ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನು ಪರಿಶೀಲಿಸುತ್ತಾನೆ. ಅದಕ್ಕಾಗಿ ಅವನನ್ನು ಕರ್ಮಕಾರಕ ಎಂದು ಕರೆಯಲಾಗುತ್ತದೆ. ಆತ್ಮವು ದೇಹದಲ್ಲಿ ಜನ್ಮ ತಾಳುವಾಗ ಶನೀಶ್ವರನು ಪಾಪಕರ್ಮಗಳಿಂದ ಅನುಭವಿಸಬೇಕಾದ ದುಃಖವನ್ನು ಪುಣ್ಯದಿಂದ ದೊರೆಯಬೇಕಾದ ಸುಖವನ್ನು ತನ್ನ ತೂಕದ ತಟ್ಟೆಯಲ್ಲಿ ತೂಗಿ ಸಮತೋಲನ ಮಾಡಿ ಫಲಗಳನ್ನು ನೀಡುತ್ತಾನೆ. ಇಂದಿನ ಕಾಲದಲ್ಲಿ ಅನೇಕರು ಸಾಡೆಸಾತಿ, ಏಳನೇ ಶನಿ ಮತ್ತು ಅಷ್ಟಮ ಶನಿ ಕುರಿತು ಗೊಂದಲದಲ್ಲಿದ್ದಾರೆ. ಇವೆರಡರ ವ್ಯತ್ಯಾಸವನ್ನು ನೋಡಿದರೆ ಸಾಡೆಸಾತಿ ಹಿಂದಿನ ಜನ್ಮದ ಕರ್ಮಕ್ಕೆ ಸಂಬಂಧಿಸಿದುದಲ್ಲ. ಅದು ಈ ಜನ್ಮದಲ್ಲಿ ಮಾಡಿದ ತಪ್ಪುಗಳಿಗೆ ಶಿಕ್ಷೆ ದೊರೆಯುವ ಅವಧಿ. ನಮ್ಮ ಕ್ರಿಯೆಗಳನ್ನು ಸರಿಪಡಿಸಲು, ಮನೋಭಾವವನ್ನು ಶುದ್ಧಗೊಳಿಸಲು ಮತ್ತು ತಪ್ಪುಗಳಿಂದ ಮುಕ್ತಿ ಪಡೆಯಲು ಈ ಅವಧಿ ನೀಡಲಾಗುತ್ತದೆ. ಅದಕ್ಕಾಗಿ ಅದು 7 ವರ್ಷ 6 ತಿಂಗಳುಗಳ ಕಾಲ ಇರುತ್ತದೆ. ಜನರು ಸಾಡೆಸಾತಿಯನ್ನು ತುಂಬಾ ಭಯಪಡುತ್ತಾರೆ. ಒಮ್ಮೆ ಸಾಡೆಸಾತಿ ಆರಂಭವಾದರೆ ಜೀವನವೇ ಮುಗಿಯಿತು, 7 ವರ್ಷ ಅರ್ಧ ವರ್ಷ ದುಃಖವೇ ಎಂದು ಭಾವಿಸುತ್ತಾರೆ. ಆದರೆ ಇದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಗಣಪತಿ ಮತ್ತು ಶಿವನ ಕಥೆಗಳು ಹಾಗೂ ಪುರಾಣಗಳನ್ನು ತಿಳಿಯಬೇಕು. ಅದು 7 ನಿಮಿಷವಾಗಲಿ, 7 ಗಂಟೆಯಾಗಲಿ, 7 ವಾರ, ತಿಂಗಳು ಅಥವಾ ವರ್ಷಗಳಾಗಲಿ, ಅದು ಲೆಕ್ಕಾಚಾರದ ವಿಷಯ ಮಾತ್ರ. ಸತ್ಯವೇನೆಂದರೆ, ಶನಿಯ ಅಶುಭ ಕಾಲ ಬರಬೇಕಾದಾಗ ಅವನು ತನ್ನ ವಕ್ರದೃಷ್ಟಿಯನ್ನು ವ್ಯಕ್ತಿಯ ಮೇಲೆ ಹಾಕಲೇಬೇಕು. ಆದರೆ ಎಷ್ಟು ಕಾಲ ಹಿಡಿದುಕೊಳ್ಳುತ್ತಾನೆ ಎಂಬುದು ಆ ವ್ಯಕ್ತಿಯ ಸಂಗ್ರಹಿತ ಪುಣ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಡೆಸಾತಿ ಎಂದರೆ ಶನೀಶ್ವರನು ನಿರಂತರವಾಗಿ 7 ವರ್ಷ ಅರ್ಧ ವರ್ಷ ಒಬ್ಬನನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ ಎಂಬುದಲ್ಲ. ಸಾಡೆಸಾತಿ ಆರಂಭವಾದಾಗ ಶನಿ ಸೂಕ್ಷ್ಮವಾಗಿ, ನಿಧಾನವಾಗಿ ಪ್ರವೇಶಿಸುತ್ತಾನೆ. ನಷ್ಟಗಳು ಒಂದೇ ಬಾರಿ ಸಂಭವಿಸುವುದಿಲ್ಲ. ಈ ಅವಧಿಯಲ್ಲಿ ವ್ಯಕ್ತಿಯ ಬುದ್ಧಿ ಕ್ರಮೇಣ ಮಂಕಾಗುತ್ತದೆ. ಅದರಿಂದ ಅವನು ತಪ್ಪುಗಳನ್ನು ಮಾಡತೊಡಗುತ್ತಾನೆ. ಒಳ್ಳೆಯವರು ದೂರ ಸರಿಯುತ್ತಾರೆ, ಸಲಹೆಗಾರರು ಶತ್ರುಗಳಂತೆ ಕಾಣಲು ಆರಂಭಿಸುತ್ತಾರೆ, ಜೀವನ ಸಂಗಾತಿಯು ವಿರೋಧಿಯಂತೆ ಅನಿಸಬಹುದು. ವಿವೇಕ ಸಂಪೂರ್ಣವಾಗಿ ನಾಶವಾದ ನಂತರ ಭಾರೀ ತಪ್ಪುಗಳನ್ನು ಮಾಡಿದಾಗ ಮಾತ್ರ ಶನಿ ತನ್ನ ಪೂರ್ಣ ಪ್ರಹಾರವನ್ನು ಮಾಡುತ್ತಾನೆ. ಆದರೆ ಆರಂಭದಲ್ಲೇ ವ್ಯಕ್ತಿ ಎಚ್ಚೆತ್ತುಕೊಂಡು ಹೃದಯಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ವಾರಕ್ಕೆ ಒಂದೇ ಒಂದು ದಾನ ಮಾಡಿದರೂ ಸಾಕು. ಆ 7 ವರ್ಷ ಅರ್ಧ ವರ್ಷಗಳಲ್ಲಿ ಶನೀಶ್ವರನು ಅವನ ಬಳಿ ಕೂಡ ಬರಲಾರ. ಸಾಡೆಸಾತಿಯಿಂದ ತಪ್ಪಿಸಿಕೊಳ್ಳುವ ಏಕೈಕ ಮಾರ್ಗ ಇದು. ವಾರಕ್ಕೆ ₹1 ದಾನವನ್ನು ಬಡವರಿಗೆ, ರೋಗಿಗಳಿಗೆ ಅಥವಾ ಅಂಗವಿಕಲರಿಗೆ ನೀಡಿದರೂ ಸಾಕು. ಆ ಒಂದು ಪುಣ್ಯಕ್ರಿಯೆ ಶನಿಯ ತೂಕದ ತಟ್ಟೆಗೆ ಸೇರಿಕೊಳ್ಳುತ್ತದೆ. ದೊಡ್ಡ ದಾನಗಳ ಅಗತ್ಯವಿಲ್ಲ. ಈ ರೀತಿಯಾಗಿ ಸಾಡೆಸಾತಿ ಪೂರ್ಣ ಅವಧಿಯಲ್ಲಿ ಮಾಡಿದರೆ ಆಸ್ತಿ ನಷ್ಟವಾಗದು, ದಾಂಪತ್ಯ ಕಲಹಗಳು ತೀವ್ರವಾಗುವುದಿಲ್ಲ, ಕುಟುಂಬ ಕಲಹಗಳು ಮತ್ತು ಭಾರೀ ನಷ್ಟಗಳನ್ನು ಆದರೆ ಅಷ್ಟಮ ಶನಿಯಿಂದ ತಪ್ಪಿಸಿಕೊಳ್ಳುವುದು ಬಹಳ ಕಷ್ಟ. ಇಲ್ಲಿ ಬುದ್ಧಿಯಿಂದ ವಿಧಿಯನ್ನು ಜಯಿಸಬಹುದು ಎಂಬ ನುಡಿ ನಿಜವಾಗುತ್ತದೆ. ಉಪವಾಸ ಮಾಡುವುದು, ದೇವರಿಗಾಗಿ ಒಂದು ಊಟ ತ್ಯಜಿಸುವುದು ಅಥವಾ ಸಾಧ್ಯವಾದ ಯಾವುದೇ ಧರ್ಮಕಾರ್ಯ ಮಾಡುವುದರಿಂದ ಸಾಡೆಸಾತಿಯಿಂದ ಅಷ್ಟಮ ಶನಿ ನೇರವಾಗಿ ಆತ್ಮಕ್ಕೆ ಸಂಬಂಧಿಸಿದೆ. ಅದು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ದೊರೆಯುವ ಶಿಕ್ಷೆಯ ಅವಧಿ. ಇದನ್ನು ಅನೇಕರು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಅಷ್ಟಮ ಎಂದರೆ ಗುಪ್ತ. ನೀನು ನಿಜವಾಗಿ ಒಳ್ಳೆಯವನೋ ಕೆಟ್ಟವನೋ ಎಂಬುದು ನಿನಗೆ ಮಾತ್ರ ಗೊತ್ತು. ಲೋಕಕ್ಕೆ ನೀನು ಸದ್ಗುಣಿಯಂತೆ ಕಾಣಬಹುದು. ಆದರೆ 2 ದಿನಗಳ ಕಾಲ ಒಂಟಿಯಾಗಿ ಕತ್ತಲ ಕೋಣೆಯಲ್ಲಿ ಕೂತರೆ ನಿನ್ನೊಳಗಿನ ಮೃಗವನ್ನು ನೀನೇ ಕಾಣುತ್ತೀ. ಆ ಮೃಗವೇ ನಿನ್ನ ಹಿಂದಿನ ಜನ್ಮದ ಕರ್ಮಗಳ ಸ್ಮರಣೆ. ಕರ್ಮವನ್ನು ಗುರುತಿಸುವುದು ಸುಲಭ. ಹಿಂದಿನ ಜನ್ಮದಲ್ಲಿ ನೀನು ಮಾಡಿದದ್ದು ಈ ಜನ್ಮದಲ್ಲಿ ವಿರುದ್ಧ ರೂಪದಲ್ಲಿ ಮರಳಿ ಬರುತ್ತದೆ. ಉದಾಹರಣೆಗೆ, ಹಿಂದಿನ ಜನ್ಮದಲ್ಲಿ ಅನ್ಯಾಯ ಮಾಡಿದ ಶಿಕ್ಷಕರಾಗಿದ್ದರೆ ಈ ಜನ್ಮದಲ್ಲಿಯೂ ಶಿಕ್ಷಕರಾಗಿರಬಹುದು. ಆದರೆ ನಿರಂತರ ದುಡಿದು ಫಲವಿಲ್ಲದೆ ಸದಾ ಕಷ್ಟಪಡುವ ಸ್ಥಿತಿಯಲ್ಲಿ ಇರುತ್ತೀ. ಕರ್ಮ ತನ್ನ ಶಕ್ತಿಯನ್ನು ಅಷ್ಟಮ ಶನಿಯ ಸಮಯದಲ್ಲಿ ಅತ್ಯಂತ ತೀವ್ರವಾಗಿ ತೋರಿಸುತ್ತದೆ. ಈ ಅವಧಿಯಲ್ಲಿ ಮನಸ್ಸಿನಲ್ಲಿ ಮೂಡುವ ಪ್ರವೃತ್ತಿಗಳನ್ನು ಗುರುತಿಸಿ ಅವಕ್ಕೆ ತಕ್ಕ ಪರಿಹಾರ ಕಂಡುಕೊಂಡರೆ
2 ಅಥವಾ 3 ವರ್ಷಗಳಲ್ಲೇ ಮುಕ್ತಿಯಾಗಬಹುದು. ಸಾಡೆಸಾತಿ ಹೋಲಿಕೆಗೆ ಸುಲಭ. ಆದರೆ ಅಷ್ಟಮ ಶನಿಯನ್ನು ದಾಟಲು ತಾಯಿ ತಂದೆಯರ ಆಶೀರ್ವಾದ ಅತ್ಯಂತ ಅಗತ್ಯ. ಅವರ ಆಶೀರ್ವಾದ ಇದ್ದರೆ ದುಃಖವನ್ನು ಅವರು ತಮ್ಮ ಮೇಲೆ ತೆಗೆದುಕೊಂಡು ಶಮನಗೊಳಿಸುತ್ತಾರೆ. ತಾಯಿ ತಂದೆಯರು ಇಲ್ಲದಿದ್ದರೆ ಸತ್ಯಗುರುವನ್ನು ದೃಢವಾಗಿ ಹಿಡಿದುಕೊಳ್ಳಬೇಕು. ಗುರು ಮುಂಚಿತವಾಗಿಯೇ ಎಚ್ಚರಿಸಿ ಮಾರ್ಗದರ್ಶನ ನೀಡುತ್ತಾನೆ. ತಾಯಿ ತಂದೆ ಗುರು ಅಥವಾ ದೇವರು ಇವರಲ್ಲಿ ಯಾರೊಬ್ಬರೂ ಇಲ್ಲದಿದ್ದರೆ ಅಷ್ಟಮಶನಿ ಮುಗಿದ ಮೇಲೆ ವ್ಯಕ್ತಿ ಖಂಡಿತವಾಗಿಯೂ ನಾನು ಮೊದಲು ಹೇಗಿದ್ದೆ ಈಗ ಹೇಗಾಗಿ ಬಿಟ್ಟೆ ಎಂದು ಹೇಳುತ್ತಾನೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಂಭವಿಸುವುದು. ಅದಕ್ಕಾಗಿ ತಾಯಿ ತಂದೆ ಗುರು ಅಥವಾ ದೇವರು ಇವರಲ್ಲಿ ಕನಿಷ್ಠ ಒಬ್ಬರನ್ನಾದರೂ ದೃಢವಾಗಿ ಆಶ್ರಯಿಸಬೇಕು. ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಅದಕ್ಕಾಗಿಯೇ ಜ್ಯೋತಿಷ್ಯದ ನುಡಿ ಹೀಗೆ ಹೇಳುತ್ತದೆ: ಓಡಿಹೋದವನಿಗೆ 9ನೇ ಭಾವದಲ್ಲಿ ಗುರು, ಸಿಕ್ಕಿಬಿದ್ದವನಿಗೆ 8ನೇ ಭಾವದಲ್ಲಿ ಶನಿ. ಎಷ್ಟೇ ಪ್ರಯತ್ನಪಟ್ಟರೂ ಅಷ್ಟಮಶನಿ ಹಿಡಿದರೆ ಕಾರಣವಿಲ್ಲದೆ ಸಮಸ್ಯೆಗಳು ಬರುತ್ತವೆ. ನೀವು ಸರಿಯಾಗಿ ಕಾರಿನಲ್ಲಿ ಹೋಗುತ್ತಿದ್ದರೂ ಏಕಾಏಕಿ ಒಂದು 2 ಚಕ್ರ ವಾಹನ ಅಡ್ಡಬಂದು ನಿಲ್ಲಬಹುದು. ಅವನು ಇಳಿದು ಅಶ್ಲೀಲವಾಗಿ ನಿಂದಿಸಿ ವಾ ನೋಡೋಣ ಎಂದು ಜಗಳಕ್ಕೆ ಎಳೆಯುತ್ತಾನೆ. ನೀವು ನಾನು ಏನೂ ಮಾಡಿಲ್ಲ ಎಂದು ಹೇಳುತ್ತಲೇ ಇರುತ್ತೀರಿ. ಆದರೆ ಅವನು ಜಗಳ ಮಾಡಿ 2 ಹೊಡೆದು ಹೋಗಿಬಿಡುತ್ತಾನೆ. ಮನೆಗೆ ಹೋಗಿ ನಾನು ತಪ್ಪೇ ಮಾಡಿಲ್ಲ, ಅವನೇ ಅಡ್ಡಬಂದ ಎಂದು ಹೇಳಿಕೊಂಡು ಸರಿ ಇನ್ನು ಕಾರೇ ಬೇಡ, ಬೈಕ್ನಲ್ಲಿ ಹೋಗೋಣ ಎಂದು ತೀರ್ಮಾನಿಸುತ್ತೀರಿ. ಬೈಕ್ನಲ್ಲಿ ಹೋಗುತ್ತಿದ್ದರೆ ಈಗ ಸೈಕಲ್ ಸವಾರನು ಅಡ್ಡಬಂದು ನನ್ನನ್ನು ತುಳಿಯುತ್ತಿದ್ದೀಯ ಎಂದು ಗಲಾಟೆ ಮಾಡುತ್ತಾನೆ. ಬೇಸತ್ತು ಇನ್ನು ವಾಹನವೇ ಬೇಡ, ನಡೆದುಕೊಂಡೇ ಹೋಗೋಣ ಎಂದು ಹೊರಡುತ್ತೀರಿ. ನಡೆಯುತ್ತಾ ಹೋಗುವ ದಿನವೇ ಯಾರೋ ಡ್ರೈನೇಜ್ ತೆರೆದು ಬಿಟ್ಟು ಹೋಗಿರುತ್ತಾರೆ. ಅದರಲ್ಲಿ ಬಿದ್ದು ಕಾಲು ಮುರಿದುಕೊಂಡು ಬ್ಯಾಂಡೇಜ್ ಹಾಕಿಕೊಂಡು ಅಷ್ಟಮಶನಿ ಕಾಲನ್ನೇ ತೆಗೆದುಕೊಂಡು ಬಿಟ್ಟಿತು ಎಂದು ಕೂತು ಬಿಡಬೇಕಾಗುತ್ತದೆ. ಹೀಗೆ ವಿಧಿ ತನ್ನ ಆಟವನ್ನು ಆಡುತ್ತದೆ. ಆದರೆ ಇದೇ ಅಂತಿಮ ವಿಧಿಯಲ್ಲ. ಯಾರಿಗೆ ದೈವನಾಮವೂ ಮತ್ತು ದೇವರ ಆಶೀರ್ವಾದವೂ ಇದೆಯೋ ಅವರು ಈ ಎಲ್ಲ ದುಃಖಗಳಿಂದ ಖಂಡಿತವಾಗಿಯೂ ಮುಕ್ತರಾಗಬಹುದು. ಇದು ದೈವ ಸಾಕ್ಷಿಯಾಗಿ ಹೇಳಬಹುದಾದ ಸತ್ಯ. ಹಾಗಾದರೆ ದೇವರ ಆಶೀರ್ವಾದ ಹೇಗೆ ಸಿಗುತ್ತದೆ? ಯಜ್ಞದ ಮೂಲಕ. ಇದು ಸಂತರ ವಾಕ್ಯ. ವಿಶೇಷವಾಗಿ ಈ ಕಲಿಯುಗದಲ್ಲಿ ಯಜ್ಞದ ಮೂಲಕ ದೇವರ ದರ್ಶನ ಸಾಧ್ಯ. ದೇವರಿಂದ ವರಗಳನ್ನು ಪಡೆಯಬಹುದು. ಯಾವುದೇ ಕರ್ಮಫಲವಾಗಲಿ ಯಾವುದೇ ದುಃಖವಾಗಲಿ ಅವೆಲ್ಲವೂ ನಿವಾರಣೆಯಾಗಬಹುದು. ಇದೇ ಕಲಿಯುಗದ ಧರ್ಮ.